ಒಬ್ಬ ನಟ ಸತ್ತಾಗ ಒಂದು ರಾಜ್ಯವೇ ರಸ್ತೆಗಿಳಿದು ಅಳುತ್ತದೆಯಾ? 2018ರಲ್ಲಿ ಕರ್ನಾಟಕ ನೋಡಿದ ದೃಶ್ಯ ಅದೇ. ಲಕ್ಷಾಂತರ ಜನರು ಕಣ್ಣೀರಿನಲ್ಲಿ ಒಂದೇ ಹೆಸರನ್ನ ಕೂಗ್ತಿದ್ರು. ಅದು ಕೇವಲ ಸಿನಿಮಾ ಸ್ಟಾರ್ ಅಲ್ಲ, ಅದು ಒಂದು ಆಟಿಟ್ಯೂಡ್, ಒಂದು ರೆಬೆಲ್ ಸ್ಪಿರಿಟ್, ಒಂದು ಯುಗ. ಕನ್ನಡ ಸಿನಿಮಾದಲ್ಲಿ ವಿಲನ್ ಆಗಿ ಶುರು ಮಾಡಿದ ವ್ಯಕ್ತಿ, ಆದ್ರೆ ಮುಂದೆ ಹೋಗಿ ರೆಬೆಲ್ ಸ್ಟಾರ್ ಆಗಿ ಜನರ ಹೃದಯ ಆಳ್ದವರು. ಅವರ ಸ್ನೇಹಿತರು ಯಾರು ಗೊತ್ತಾ? ಭಾರತದ ಸೂಪರ್ ಸ್ಟಾರ್ ರಜನಿಕಾಂತ್, ಮೆಗಾಸ್ಟಾರ್ ಚಿರಂಜೀವಿ ಅವರಿಗೂ ಅತ್ಯಂತ ಹತ್ತಿರದ ಸ್ನೇಹಿತ. ಹೌದು, ನಾವು ಮಾತಾಡ್ತಿರೋದು ಒನ್ ಅಂಡ್ ಓನ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಬಗ್ಗೆ. ಹಾಗಾದ್ರೆ ಒಬ್ಬ ಸಾಮಾನ್ಯ ನಟ ಹೇಗೆ ಮಂಡ್ಯದ ಗಂಡಾಗಿ ಕನ್ನಡಿಗರ ಹೃದಯದಲ್ಲಿ ಅಮರರಾದರು? ಇದೀಗ ಅವರ ಕಥೆ ಮತ್ತು ಅವರನ್ನ ಲೆಜೆಂಡ್ ಮಾಡಿದ ಸಿನಿಮಾಗಳನ್ನ ನೋಡೋಣ. ಕನ್ನಡ ಸಿನಿಮಾದಲ್ಲಿ ರೆಬಲ್ ಆಟಿಟ್ಯೂಡ್, ಮಾಸ್ ಡೈಲಾಗ್ ಡೆಲಿವರಿ ಮತ್ತು ಪವರ್ಫುಲ್ ಸ್ಕ್ರೀನ್ ಪ್ರೆಸೆನ್ಸ್ ಅಂದ್ರೆ ನೆನಪಿಗೆ ಬರುವ ಮೊದಲ ಹೆಸರು ಅಂಬರೀಷ್. ಮಂಡ್ಯದ ಗಂಡು ಎಂದು ಕರೆಯಲ್ಪಡುವ ಅಂಬರೀಷ್ ಅವರು ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಸಿನಿಮಾದ ಇತಿಹಾಸದಲ್ಲಿ ಅಚ್ಚಳಿಯದ ಗುರುತು ಬಿಟ್ಟಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಅಂಬರೀಷ್ ಅವರ ಟಾಪ್ 10 ಅತ್ಯುತ್ತಮ ಸಿನಿಮಾಗಳನ್ನ ನೋಡೋದಾದ್ರೆ, ನಾಗರಹಾವು ಅಂಬರೀಷ್ ಅವರ ಸಿನಿ ಜೀವನವನ್ನ ಆರಂಭಿಸಿದ ಸಿನಿಮಾ ಇದೆ. ಈ ಸಿನಿಮಾದಲ್ಲಿ ಅವರ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಜನರ ಗಮನ ಸೆಳೆದಿತ್ತು. ಅಲ್ಲಿಂದಲೇ ಅವರು ಕನ್ನಡ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಆಗುವ ಪಯಣ ಆರಂಭವಾಯಿತು. ಎರಡನೇದು ಅಂತ. ಈ ಸಿನಿಮಾ ಅಂಬರೀಷ್ ಅವರನ್ನ ರೆಬಲ್ ಸ್ಟಾರ್ ಆಗಿ ಮಾಡಿತು. ಪೊಲಿಟಿಕಲ್ ಕರಪ್ಷನ್ ವಿರುದ್ಧ ಹೋರಾಡುವ ಪಾತ್ರದಲ್ಲಿ ಅವರ ಪರ್ಫಾರ್ಮೆನ್ಸ್ ತುಂಬಾ ಪವರ್ಫುಲ್ ಆಗಿತ್ತು. ಇಂದಿಗೂ ಈ ಸಿನಿಮಾ ಕಲ್ಟ್ ಕ್ಲಾಸಿಕ್ ಆಗಿದೆ. ಮೂರನೇದು ಒಲವಿನ ಉಡುಗೊರೆ. ಇದು ರೊಮ್ಯಾಂಟಿಕ್ ಎಮೋಷನಲ್ ಡ್ರಾಮಾ. ಈ ಸಿನಿಮಾದಲ್ಲಿ ಅಂಬರೀಷ್ ಅವರ ಆಕ್ಟಿಂಗ್ ಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಕ್ಕಿತು. ಮಾಸ್ ಹೀರೋ ಮಾತ್ರವಲ್ಲ, ಎಮೋಷನಲ್ ಆಕ್ಟರ್ ಕೂಡ ಎಂಬುದನ್ನ ಈ ಸಿನಿಮಾದಲ್ಲಿ ಅಂಬರೀಷ್ ಪ್ರೂವ್ ಮಾಡಿದ್ರು. ಹೃದಯ ಹಾಡಿತು, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಈ ಸಿನಿಮಾದ ಸಾಂಗ್ ಮತ್ತು ಎಮೋಷನಲ್ ಸೀನ್ಸ್ ಇಂದಿಗೂ ಕನ್ನಡ ಸಿನಿಮಾ ಫ್ಯಾನ್ಸ್ ಗೆ ನೆನಪಾಗ್ತವೆ. ಐದನೇದು ಮಣ್ಣಿನ ದೋಣಿ. ಗ್ರಾಮೀಣ ಹಿನ್ನೆಲೆಯ ಕತೆ. ಅಂಬರೀಷ್ ಅವರ ಮಾಸ್ ರೂರಲ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ತುಂಬಾ ಜನಪ್ರಿಯವಾಯಿತು. ಆರನೆಯದು ಇಂದ್ರಜಿತ್. ಒಂದು ಆಕ್ಷನ್ ಥ್ರಿಲ್ಲರ್ ಮೂವಿ ಇದು. ಅಂಬರೀಷ್ ಅವರ ಪವರ್ಫುಲ್ ಸ್ಕ್ರೀನ್ ಪ್ರೆಸೆನ್ಸ್ ಈ ಸಿನಿಮಾದ ಮೇನ್ ಹೈಲೈಟ್. ಏಳನೇದು 7 ಸುತ್ತಿನ ಕೋಟೆ. ಫ್ಯಾಮಿಲಿ ಡ್ರಾಮಾ ಪ್ಲಸ್ ಎಮೋಷನಲ್ ಸ್ಟೋರಿ ಇರುವ ಸಿನಿಮಾ. ಈ ಸಿನಿಮಾ ಅಂಬರೀಷ್ ಅವರ ಆಕ್ಟಿಂಗ್ ರೇಂಜ್ ತೋರಿಸಿದ ಚಿತ್ರಗಳಲ್ಲಿ ಒಂದು. ಎಂಟನೆಯದು ಅಣ್ಣ ಅವರು. ಈ ಸಿನಿಮಾದಲ್ಲಿ ಅಂಬರೀಷ್ ಮತ್ತು ದರ್ಶನ್ ಅವರ ಕಾಂಬಿನೇಷನ್ ದೊಡ್ಡ ಹಿಟ್ ಆಯಿತು. ಫ್ಯಾನ್ಸ್ಗೆ ಇದು ಮಾಸ್ ಎಂಟರ್ಟೈನರ್. 9ನೇದು ಗೌಡ್ರು. ಇದು ಅಂಬರೀಷ್ ಅವರ 200ನೇ ಸಿನಿಮಾ. ಗ್ರಾಮೀಣ ನಾಯಕನಾಗಿ ಅವರ ಪರ್ಫಾರ್ಮೆನ್ಸ್ ತುಂಬಾ ನ್ಯಾಚುರಲ್ ಆಗಿತ್ತು. 10ನೇದು ಅಂಬಿನಿಂಗೆ ವಯಸ್ಸಾಯಿತು. ಇದು ಅಂಬರೀಷ್ ಅವರ ಕರಿಯರ್ನ ಕೊನೆಯ ದೊಡ್ಡ ಸಿನಿಮಾಗಳಲ್ಲಿ ಒಂದು. ಈ ಸಿನಿಮಾದಲ್ಲಿ ಯಂಗ್ ರೋಲ್ ಅನ್ನು ಸುದೀಪ್ ಮಾಡಿದ್ರು. ಅಂಬರೀಷ್ ಅವರು ಕೇವಲ ಆಕ್ಟರ್ ಮಾತ್ರ ಅಲ್ಲ, ಅವರು ಒಂದು ಆಟಿಟ್ಯೂಡ್, ಒಂದು ಪರ್ಸನಾಲಿಟಿ ಮತ್ತು ಒಂದು ಏರಾ. ಅವರ ಸಿನಿಮಾಗಳು ಇಂದಿಗೂ ಕನ್ನಡ ಸಿನಿಮಾ ಹಿಸ್ಟ್ರಿಯಲ್ಲಿ ಸ್ಪೆಷಲ್ ಪ್ಲೇಸ್ ಹೊಂದಿವೆ. ನಿಮ್ಗೆ ಯಾವ ಅಂಬರೀಷ್ ಮೂವಿ ಹೆಚ್ಚು ಇಷ್ಟವಾಗಿದೆ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.